ಮಲೆ ಕಾರ್ಯಕ್ರಮದಲ್ಲಿ ಆತ್ಮೀಯ ಸಧರ್ಮ ಬಂಧುಗಳೇ, ತ್ರೈರತ್ನ ಸ್ವರೂಪರಂತೆ ಮೂವರು ಭಟ್ಟಾರಕ ಸ್ವಾಮೀಜಿಯವರು ಇವತ್ತು ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿದ್ದಾರೆ. ಶ್ರೀ ಕ್ಷೇತ್ರ ಆರತಿಪುರದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರು ಅಷ್ಟು ಸುಂದರ ಪುರಾತನ ಒಂದು ಕ್ಷೇತ್ರವನ್ನ ಸಂರಕ್ಷಿಸುತ್ತಾ ಅಲ್ಲಿಯ ಪೀಠಾಧೀಶರಾಗಿ ಅಲ್ಲಿಯ ಸರ್ವತೋಮುಖ ಅಭಿವೃದ್ಧಿಯನ್ನು ನೆರವೇರಿಸುತ್ತಾ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ ಅನವರತ ಆಶೀರ್ವದಿಸುತ್ತಾ ಬಂದಿದ್ದಾರೆ. ಇವತ್ತು ನಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕಾಗಿ ಮಲೆಯೂರು ಶುಭ ಸ್ಥಾನಕ್ಕೂ ಕೂಡ ಪೂಜ್ಯ ಸ್ವಾಮೀಜಿಯವರ ಆಗಮನವಾಗಿದೆ. ಇದೀಗ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮೆಗಳನ್ನು ಸಮರ್ಪಿಸುತ್ತಾ ಪೂಜ್ಯರ ಮಂಗಲ ಆಶೀರ್ವಚನಕ್ಕಾಗಿ ಭಕ್ತಿಪೂರ್ವಕ ನಿವೇದನೆಯನ್ನು ಸಲ್ಲಿಸೋಣ. ಇಚ್ಛಾಮಿ ಸ್ವಾಮೀಜಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯರ್ಯಾನಂ ನಮೋ ವಜ್ಜಾಯಾನಂ ನಮೋ ಲೋಭಿ ಸವಶಾಹುನಂ. ಪ್ರಪ್ರಥಮವಾಗಿ ಲೋಕವಿಖ್ಯಾತ ಭಗವಾನ್ ಬಾಹುಬಲಿ ಸ್ವಾಮಿಯವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯವರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವ ಪರಮ ಪೂಜ್ಯ ಆಚಾರ್ಯ ಶ್ರೀ ಪುಣ್ಯಸಾಗರ್ ಮಹಾರಾಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆ ಮೇಲಿರುವ ಪರಮ ಪೂಜ್ಯ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ನಮಸ್ತುಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ ಶ್ರವಣ ಬೇಗುಳು ಪರಮ ಪೂಜ್ಯ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ನಮಸ್ತು ಇಚ್ಛಾಮಿಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ ವೇದಿಕೆ ಮೇಲಿರುವ ಶಾಸಕರೇ, ಗಣ್ಯ ವ್ಯಕ್ತಿಗಳೇ, ಸಮಸ್ತ ಧರ್ಮ ಪ್ರೇಮಿ ಬಂಧುಗಳೇ, ತಾವೆಲ್ಲರೂ ಇವತ್ತು ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯವರ ಮಹಾಪಂಚಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಾ. ಎಲ್ಲ ಹಳ್ಳಿಗಳಿಂದ, ಊರುಗಳಿಂದ, ಗ್ರಾಮಗಳಿಂದ ಮತ್ತು ಈ ಮಲೆಯೂರು ಕನಕಗಿರಿ ಏನು ಗ್ರಾಮ ಇದೆಯೋ ಇದರಿಂದ ಎಲ್ಲ ಜನರು ಬಂದಿದ್ದೀರಾ. ಇವತ್ತು ಮೊದಲನೇ ಪ್ರಪ್ರಥಮವಾಗಿ ಧ್ವಜಾರೋಹಣದ ಕಾರ್ಯಕ್ರಮ ನೆರವೇರಿದೆ. ಆನಂತರ ಮುಂದಿನ ಕ್ರಿಯೆ ಎಲ್ಲ ಗರ್ಭಾವತರಣ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತವೆ. ಅದೇ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದ ರಾಜಶ್ರೀ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಸಪರಿವಾರ ಸಮೇತರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಯಾಕೆಂದರೆ ಅನೇಕ ಕಡೆ ಅವರು ಕೆಲಸ ಕಾರ್ಯಗಳನ್ನು, ಸೇವಾ ಕಾರ್ಯಗಳನ್ನು ನಿರಂತರವಾಗಿ ಮಾಡಿದ್ದಾರೆ. ಹೇಗೆ ಸಂಸ್ಕೃತದಲ್ಲಿ ಹೇಳ್ತಾರೆ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾರ್ಥಮಿದಂ ಶರೀರಂ. ಹೇಗೆ ಗಿಡ ಮರಗಳು ಪರೋಪಕಾರಕ್ಕೆ ಹಣ್ಣು ಹಂಪಗಳನ್ನು ಕೊಡ್ತವೆ, ಅದೇ ರೀತಿ ನದಿಯೂ ಕೂಡ ಅನಾದಿ ಕಾಲದಿಂದಲೂ ಅನೇಕ ಜೀವರಾಶಿಗಳಿಗೆ, ಅನೇಕ ಪಶು ಪಕ್ಷಿ ಪ್ರಾಣಿ ಮನುಷ್ಯರಿಗೆ ಉಪಕಾರ ಮಾಡಲಿಕ್ಕೆ ನೀರನ್ನು ಕೊಡ್ತದೆ. ಹಸು ಕೂಡ ತನ್ನ ಹಾಲು ಉಪಕಾರಕ್ಕಾಗಿಯೇ ಕೊಡ್ತದೆ. ಅದೇ ರೀತಿ ಮನುಷ್ಯನ ಶರೀರವು ಕೂಡ ಏನಿದೆ, ಪರೋಪಕಾರಾರ್ಥಮಿದಂ ಶರೀರಂ. ಈ ಶರೀರವು ಕೂಡ 4 ಜನರಿಗೆ ಉಪಕಾರ ಆಗಬೇಕು. ಲೋಕದಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳು ಗಿಡ ಮರಗಳು, ಅದೇ ರೀತಿ 4 ಮನುಷ್ಯರಿಗೆ 4 ಜನರಿಗೆ ಈ ಮಾನವನ ಜೀವನ ಉಪಕಾರ ಆಗಿರಬೇಕು. ಅದಕ್ಕೋಸ್ಕರ ನಮ್ಮ ಜೀವನ ಇರಬೇಕು. ಯಾಕಂದರೆ ಎಲ್ಲ ಪ್ರಾಣಿಗಳು ಕೂಡ ಬದುಕ್ತವೆ, ಜನ್ಮವನ್ನು ತಾಳ್ತವೆ. ಆದರೆ ಆ ಪ್ರಾಣಿಗಳಿಗೆ ಮನುಷ್ಯನನ್ನು ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳಿಗೂ ಏನಿಲ್ಲ, ಒಳ್ಳೆ ಜ್ಞಾನವಿಲ್ಲ, ಒಳ್ಳೆ ಮನಸ್ಸಿಲ್ಲ, ವಿವೇಕತೆ ಇಲ್ಲ. ಏನು ಒಳ್ಳೇದು ಮಾಡೋದು, ಕೆಟ್ಟ ಮಾಡುವುದು, ಶುಭ ಮತ್ತು ಅಶುಭ ಯಾವ ಕ್ರಿಯೆ ಇದೆ ಅಂತ ಬೇರೆ ಮನುಷ್ಯನ ಬಿಟ್ಟು ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಆ ಶಕ್ತಿ ಸಿಕ್ಕಿಲ್ಲ. ಏನಾದರೂ ಯಾರಿಗಾದರೂ ಆ ಶಕ್ತಿ, ವಿವೇಕತೆ, ಒಳ್ಳೆ ಜ್ಞಾನ, ಒಳ್ಳೆ ಭಾವನೆ, ಒಳ್ಳೆ ಕ್ರಿಯೆಗಳನ್ನು ಮಾಡುವಂಥ ಶಕ್ತಿ ಏನಾದರೂ ಸಿಕ್ಕಿದರೆ ಅದು ಕೇವಲ ಮನುಷ್ಯನಿಗೆ ಮಾತ್ರ ಸಿಕ್ಕಿದೆ. ಅದೆಲ್ಲವೂ ಸಿಕ್ಕರೂ ಕೂಡ ಅದರ ಉಪಯೋಗ ಮಾಡ್ತಾ ಇಲ್ಲ ಅಂದರೆ ಏನಾಗ್ತದೆ, ಮನುಷ್ಯನೂ ಕೂಡ ಯಾವ ರೀತಿ ಒಂದು ಪಶು ಪಕ್ಷಿ ಪ್ರಾಣಿ ಇದ್ದ ಹಾಗೆ. ಯಾಕೆಂದರೆ ಹೇಗೆ ಪಶು ಪಕ್ಷಿ ಪ್ರಾಣಿಯು ಕೂಡ ಊಟ ತಿಂಡಿ ಮಾಡ್ತದೆ, ಮಲ್ಕೊಳ್ತದೆ, ಅದೇ ರೀತಿ ಮಾನವನ ಜೀವನ ಕೂಡ ಅದೇ ರೀತಿ ಆಗ್ತದೆ. ಅದಕ್ಕೋಸ್ಕರ
ಮನುಷ್ಯನಲ್ಲಿ ಏನಾದರೂ ವಿಶೇಷ ಇರಬೇಕಂದ್ರೆ ಏನಿರಬೇಕು? ಒಳ್ಳೆ ದಾನ, ಧರ್ಮ, ಪರೋಪಕಾರ, ಈ ರೀತಿ ಒಳ್ಳೆಯ ಗುಣಗಳಿದ್ದರೆ ಏನಾಗ್ತದೆ ಅಂತ ಅವನು ಕೂಡ ಒಳ್ಳೆಯ ಗುಣಗಳನ್ನು ಪಡೆದು ಮನುಷ್ಯನಿದ್ದವನು ಮಹಾಮನುಷ್ಯನಾಗಿ ಮಹಾಮಾನವನಾಗಿ ಜೀವನವನ್ನು ಮಾಡುತ್ತಾನೆ. ಹಾಗಾಗಿ ಅದಕ್ಕೋಸ್ಕರ ಎಲ್ಲ ಧರ್ಮದಲ್ಲಿಯೂ ಕೂಡ ದಾನ, ಧರ್ಮ, ಪರೋಪಕಾರ ಇದಕ್ಕಾಗಿ ಬಹಳಷ್ಟು ಶಾಸ್ತ್ರಗಳನ್ನು, ಗ್ರಂಥಗಳನ್ನು, ಧರ್ಮಗಳನ್ನು ಬರೆದಾರೆ. ಇದೇ ರೀತಿ ನೀವು ನೋಡಿ, ಹಿಂದೂ ಧರ್ಮದಲ್ಲಿಯೂ ಕೂಡ ವ್ಯಾಸರು ಹೇಳ್ತಾರೆ, ವೇದವ್ಯಾಸರು ಏನಪ್ಪ ಅಂದರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಿಪೀಡನಂ. ಯಾರು ಹೇಗೆ ನಮ್ಮಂಥವ್ರು ಅಥವಾ ನಿಮ್ಮಂಥವರು ಅಂಥ ಮಹಾನ್ ವ್ಯಾಸ ವಿದ್ವಾಂಸರು, ಮಹರ್ಷಿಗಳು ಅವ್ರ ಹತ್ರ ಹೋಗಿ ಕೇಳ್ತಾರೆ, ನೀವು 18 ಶಾಸ್ತ್ರಗಳನ್ನು ಬರೆದಿದ್ದೀರಾ, ಅವುಗಳು ನಮಗೆಲ್ಲ ಓದಲಿಕ್ಕೆ ಕಷ್ಟ ಆಗ್ಬೋದು, ಎಲ್ಲ ಸಂಸ್ಕೃತದಲ್ಲಿದೆ ಅಥವಾ ಬೇರೆ ಭಾಷೆಗಳಲ್ಲಿದೆ, ಅವತ್ತು ಅಷ್ಟೆಲ್ಲ ಶ್ಲೋಕಗಳಿದ್ದಾವೆ, ಅವುಗಳನ್ನು ಅರ್ಥ ಮಾಡಿಕೊಂಡು ತಿಳ್ಕೊಳ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ, ಸಮಸ್ಯೆ ಆಗ್ತದೆ. ಈ 18 ಶಾಸ್ತ್ರಗಳದ್ದು ಏನಾದರೂ ಒಂದು ಸಾರವಾದ ವಸ್ತು, ಅವುಗಳನ್ನೆಲ್ಲ ಪಾಲನೆ ಮಾಡೋಕ್ಕಾಗಲ್ಲ, ಏನಾದರೂ ಪಾಲನೆ ಮಾಡ್ಬೋದು ಅಂದರೆ ಏನು ಮಾಡ್ಬೋದು ಅಂತ ಹೇಳಿದಾಗ, ಅವಾಗ ಅವರೆಲ್ಲ 18 ಶಾಸ್ತ್ರಗಳ ಸಾರವನ್ನು ತಗೊಂಡು ಏನು ಹೇಳ್ತಾರೆ, ಅಷ್ಟಾದಶ ಪುರಾಣೇಶು 18 ಶಾಸ್ತ್ರಗಳು ಏನಿದ್ದಾವೆ, ವ್ಯಾಸಸ್ಯ ವಚನದ್ವಯಂ, ವ್ಯಾಸ ಮಹಾರಾಜರದ 2 ವಚನ ಏನು, ಪರೋಪಕಾರ ಪುಣ್ಯಾಯ ಪಾಪಾಯ ಪರಿಪೀಡನಂ, ಅಂದರೆ ಲೋಕದಲ್ಲಿ ಎಲ್ಲ ಜೀವಿಗಳಿಗೆ, ಎಲ್ಲ ಮನುಷ್ಯರಿಗೆ ಏನು ಮಾಡಿ, ಪರೋಪಕಾರವನ್ನು ಮಾಡಿ, ಯಾರಿಗೆ ಅಪಕಾರ ಮಾಡಬೇಡಿ, ಅನ್ಯಾಯ ಮಾಡಬೇಡಿ, ತೊಂದರೆ ಮಾಡಬೇಡಿ. ಇವೆರಡು ನೆನಪಿಟ್ಕೊಂಡ್ರೆ ಒಂದು ಪುಣ್ಯ ಸಂಪಾದನೆ ಮಾಡಿ, ಒಂದು ಪಾಪವನ್ನು ಮಾಡಬೇಡಿ. ಇವೆರಡು ನಿಮ್ಮ ಜೀವನದಲ್ಲಿ ಇದ್ದುಬಿಟ್ರೆ ಎಲ್ಲ ಕಾರ್ಯಗಳು ನಿಮಗೆ ಸಿದ್ಧಿಯಾಗ್ತವೆ. ಹಾಗಾಗಿ ಅಂತಹ ಈ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಸಹಯೋಗ, ಒಳ್ಳೆಯ ಮಾರ್ಗದರ್ಶನ ನಮ್ಮ ಪರಮ ಪೂಜ್ಯ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಮಾರ್ಗದರ್ಶನ ನೇತೃತ್ವದಲ್ಲಿ ಈಗ ಈ ಮಹಾ ಪಂಚಕಲ್ಯಾಣ ಕ್ರಿಯೆಗಳು ಪ್ರಾರಂಭ ಆಗಿದೆ. ಇವತ್ತಿಂದ 3 ದಿನಗಳವರೆಗೆ, ಶುಕ್ರವಾರ, ಶನಿವಾರ, ಭಾನುವಾರ. ನೀವೆಲ್ಲರೂ ಕೂಡ ಚಾಮರಾಜನಗರ ಆಗಲಿ, ಸರಗೂರಾಗಲಿ, ಬೆಂಗಳೂರು, ಮೈಸೂರು ಎಲ್ಲ ಸುತ್ತಮುತ್ತಿನವರೆಲ್ಲರೂ ಈ ಮಹಾಪಂಚಕಲ್ಯಾಣಕ್ಕೆ ಬರಬೇಕು, ಅಂತಹ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಯಾಕಂದರೆ ಎಲ್ಲ ಕಡೆಯೂ ಕೂಡ ಪಂಚಕಲ್ಯಾಣಗಳು ಸಿಗಲ್ಲ. ಹೇಗೆ ಗರ್ಭ ಕಲ್ಯಾಣ ಆಗ್ತದೆ, ಯಾವ ರೀತಿ ತೀರ್ಥಂಕರರು ಆ ಗರ್ಭದಲ್ಲಿ ಅವತರಣ ಆಗ್ತಾರೆ, ಅದಕ್ಕಿಂತ ಮುಂಚೆ ಏನೇನು ಕ್ರಿಯೆಗಳು, ರತ್ನವೃಷ್ಟಿ ಕುಬೇರ ಹೇಗೆ ಮಾಡ್ತಾನೆ, ನಗರ ರಚನೆ ಹೇಗಾಗ್ತದೆ ಅಲ್ವಾ, ತೀರ್ಥಂಕರ ಬರೋಕ್ಕಿಂತ ಮುಂಚೆನೇ 6 ತಿಂಗಳ ಮುಂಚೆಯಿಂದನೇ ಎಲ್ಲ ನಗರದಲ್ಲಿ ಆಗಿನ ಕಾಲದಲ್ಲಿ ರತ್ನವೃಷ್ಟಿಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಯಾರಿಗೂ ಕೂಡ, ಯಾವ ಜೀವಿಗಳಿಗೂ ಕೂಡ ಬಡತನ ಇರಬಾರ್ದು, ದುಃಖದಲ್ಲಿರಬಾರ್ದು, ಕಷ್ಟದಲ್ಲಿರಬಾರ್ದು. ಅದಕ್ಕೋಸ್ಕರ ಕುಬೇರ ಆ ತೀರ್ಥಂಕರ ಬಾಲಕ 6 ತಿಂಗಳು ಬರೋಕ್ಕಿಂತ ಮುಂಚೆನೇ ಏನು ಮಾಡ್ತಾನೆ, ಆ ನಗರದಲ್ಲಿ ರತ್ನವೃಷ್ಟಿಯನ್ನು ಪ್ರತಿದಿನ 4 ಸಲ ಮಾಡ್ತಿರ್ತಾನೆ. ಆ ನಂತರ ಗರ್ಭಕ್ಕೆ ಬಂದ ಮೇಲೆ ಎಲ್ಲ ಸಪರಿವಾರ ಸಹಿತವಾಗಿ ಸೌಧರ್ಮಿಂದ್ರ ಮತ್ತು ಎಲ್ಲ ಇಂದ್ರರು ಪರಿವಾರ ಸಮೇತವಾಗಿ ಭಗವಂತನ ಹತ್ರ ಬಂದು ಅವರ ಸೇವೆಯನ್ನು ಮಾಡ್ತಾರೆ. ಅಷ್ಟಕುಮಾರಿಕೆಯರು ಬರ್ತಾರೆ, ನಿರಂತರ ಜನಮಾತೆಯ ಸೇವೆಯನ್ನು ಮಾಡ್ತಾರೆ. ಆಮೇಲೆ ತೀರ್ಥಂಕರ ಬಾಲಕನ ಜನ್ಮ ಆಗ್ತದೆ. ಆಮೇಲೆ ಜನ್ಮದ ನಂತರ ನಾಮಕರಣ ಕ್ರಿಯೆಗಳು, ಅವರು ಆಮೇಲೆ ಪಾಂಡುಕ ಶಿಲೆ ಮೇಲೆ ಅವರ ಅಭಿಷೇಕ ಕ್ರಿಯೆಗಳು, ಆನಂತರ ದೀಕ್ಷಾ ಕಲ್ಯಾಣ, ಯಾವ ರೀತಿ ಅವರಿಗೆ ವೈರಾಗ್ಯ ಬರ್ತದೆ. ಬೇರೆ ಬೇರೆ ತೀರ್ಥಂಕರರಿಗೆ ಬೇರೆ ಬೇರೆ ನಿಮಿತ್ತಗಳಿಂದ ವೈರಾಗ್ಯ ಪ್ರಾಪ್ತಿಯಾಗಿದೆ. ಆದಿನಾಥ್ ಭಗವಂತರ ಪಂಚಕಲ್ಯಾಣ ಇದೆ. ಆದಿನಾಥ್ ಭಗವಂತರ ಪಂಚಕಲ್ಯಾಣದಲ್ಲಿ ಯಾವಾಗ ನೀಲಾಂಜನೆ ನೃತ್ಯ ಮಾಡ್ತಾ ಇರ್ತಾಳೆ, ನೃತ್ಯ ಮಾಡುವಾಗ ನೀಲಾಂಜನೆ ಅಲ್ಲೇ ಬಿದ್ದು ಅವಳು ಮೂರ್ಛಿತ ಆಗಿಬಿಡ್ತಾಳೆ, ಮೃತ್ಯು ಆಗಿಬಿಡ್ತದೆ. ಆವಾಗ ಅದನ್ನು ನೋಡಿ ಅವರಿಗೆ ವೈರಾಗ್ಯ ಪ್ರಾಪ್ತಿಯಾಗ್ತದೆ. ಆನಂತರ ಅವರು ದೀಕ್ಷೆಯನ್ನು ತಗೊಳ್ತಾರೆ, 1000 ವರ್ಷ ತಪಸ್ಸೆಯನ್ನು ಮಾಡ್ತಾರೆ. ಆಮೇಲೆ ಕೇವಲ ಜ್ಞಾನ ಪ್ರಾಪ್ತಿ ಆಗ್ತದೆ. ಆಮೇಲೆ ಎಲ್ಲ ಜನರಿಗೆ ಧರ್ಮೋಪದೇಶ, ಸಮೋ ಶರಣದಲ್ಲಿ ಧರ್ಮದ ಉಪದೇಶವನ್ನು ಮಾಡ್ತಾರೆ. ಧರ್ಮ ಉಪದೇಶ ಆದಮೇಲೆ ಕೊನೆಯಲ್ಲಿ ಅವರು ಶುಕ್ಲ ಧ್ಯಾನವನ್ನು ಮಾಡಿ ಆತ್ಮ ಧ್ಯಾನವನ್ನು ಮಾಡ್ತಾ
ಅವರು ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಈ ರೀತಿ 5 ಕಲ್ಯಾಣಗಳನ್ನು ನೀವು 3 ದಿನಗಳಲ್ಲಿ ವಿಶೇಷವಾಗಿ ನೋಡ್ತೀರಾ. ಎಲ್ಲ ಕ್ರಿಯೆಗಳು ನೀವು ನೋಡಬೇಕಂದ್ರೆ ಆಯಾ ಸಮಯದಲ್ಲಿ ಏನು ಪೂಜ್ಯ ಸ್ವಾಮೀಜಿಯವರಾಗಲಿ ಮತ್ತು ಪ್ರತಿಷ್ಠಾಚಾರ್ಯ ಏನು ದಿವ್ಯಕುಮಾರ್ ಆಗಲಿ, ಇಲ್ಲಿರುವ ಪಾರ್ಶ್ವನಾಥ್ ಅವರಾಗಲಿ, ಎಲ್ಲ ಪುರೋಹಿತರ ವರ್ಗದವರು ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳನ್ನು, ಒಳ್ಳೆಯ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರವಣ ಬೆಳಗೊಳು ಸಂಗೀತಗಾರರು ಸರ್ವೇಶ್ ಅವರೆಲ್ಲ ಬಂದಿದ್ದಾರೆ. ಅದೇ ರೀತಿ ಲೈವ್ 3 ದಿನ ಪ್ರತಿದಿನವೂ ಕೂಡ ಲೈವ್ ಜ್ವಾಲಾಮಾಲ ನ್ಯೂಸ್ದವರು ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ಮಾಡ್ತಾ ಇದ್ದೀರಾ. ಹಾಗಾಗಿ ಎಲ್ಲೆಲ್ಲಿ ಯಾರ್ಯಾರಿದ್ದೀರ ಅಲ್ಲಿಂದ ನೋಡ್ಬೋದು ಮತ್ತು ಇಲ್ಲಿಯೂ ಕೂಡ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ನೋಡ್ಬೋದು. ಅಂತಹ ಪ್ರಾಚೀನ ಜಿನಮಂದಿರಿದೆ. ಆ ಜಿನಮಂದಿರದ ಪಂಚಕಲ್ಯಾಣವಾಗ್ತಾ ಇದೆ. ಅಂತಹ ಪುಣ್ಯ ಕಾರ್ಯಕ್ಕೆ ನೀವೆಲ್ಲರೂ ಬಂದು ಒಳ್ಳೆ ನಿಮ್ಮಿಂದ ಏನೇನು ಸಹಾಯ ಆಗ್ತದೆ ತನುಮನ ಧನಗಳ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನೀವು ಮಾಡಬೇಕು. ಮತ್ತು ಯಾಕೆಂದರೆ ಈ ಗ್ರಾಮದಲ್ಲಿ ತುಂಬ ಕಡಿಮೆ 4-5 ಜನ ಮನೆ ಇದ್ದಾವೆ ಅಷ್ಟೇ. 5-9 ಮನೆ ಇದ್ದಾವೆ. ಅವರು 9 ಮನೆಯವರು ಎಲ್ಲರೂ ಸೇರಿ ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ಮಾಡ್ತಾರೆ. ಮತ್ತು ಎಲ್ಲ ಗ್ರಾಮಸ್ಥರು ಕೂಡ, ಈ ಊರಿನ ಗ್ರಾಮಸ್ಥರು, ನಿನ್ನೆ ನಾವು ಅಲ್ಲಿ ಸಂಜೆ ಬಂದ ನೋಡ್ತಾ ಇದ್ದೋದು ಎಲ್ಲ ತೋರಣ ಅದೆಲ್ಲ ಇಲ್ಲಿರುವ ಎಲ್ಲ ಗ್ರಾಮಸ್ಥರೇ ಅದನ್ನು ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿರುವ ಮಲಿಯೂರದಲ್ಲಿರುವ ಎಲ್ಲ ಗ್ರಾಮಸ್ಥರು ಕೂಡ ಅವರ ಸಹಯೋಗ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರು ಬಂದಿದ್ದರು. ಯಾಕಂದರೆ ಅವರ ಮಾರ್ಗದರ್ಶನದಲ್ಲಿ ತುಂಬ ಒಳ್ಳೆಯ ಕೆಲಸ ಕಾರ್ಯಗಳು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯೂ ಕೂಡ ಅವರ ವಿಶೇಷವಾದ ಸೇವೆ ಈ ದೇಶಕ್ಕಾಗಲಿ, ಈ ನಾಡಿಗಾಗಲಿ, ಕರ್ನಾಟಕಕ್ಕಾಗಲಿ ವಿಶೇಷವಾಗಿದೆ. ಅವರ ಒಳ್ಳೆ ಟೀಮ್ ಇದೆ. ಆ ಟೀಮಲ್ಲಿಯೂ ಕೂಡ ಇಲ್ಲಿ ನೆಮಿರಾಜೆಯವರು ಇಲ್ಲೇ ಅವರು ಕೂಡ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಈ ಭಾಗದ ನಿರಂಜನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆದರೆ ತುಂಬ ಚೆನ್ನಾಗಿ ಮಾತಾಡಿದರು. ಶಾಸಕರು ಕೂಡ ತುಂಬ ಚೆನ್ನಾಗಿ ಮಾತಾಡಿದರು. ಅವ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಬಂದಿರುವಂಥ ಭಕ್ತರಿಗೂ ಎಲ್ಲ ಶುಭವಾಗಲಿ, ಮಂಗಲವಾಗಲಿ ಅಂತ ಹೇಳ್ತಾ ಜೈ ಬಲಿಯೇ ಬಾಹುಬಲಿ ಭಗವಾನ್ ಕಿ ಜೈ. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಎಲ್ಲರ ಪರವಾಗಿ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮಿಗಳನ್ನು ಸಮರ್ಪಿಸುತ್ತಾ ಭಗವಾನ್ ಶ್ರೀ 1008 ಆದಿನಾಥ ತೀರ್ಥಂಕರರ ಪಂಚಕಲ್ಯಾಣ ಸಮಿತಿ ವತಿಯಿಂದ ಭಕ್ತಿ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ ಅಧ್ಯಕ್ಷರಾದಂಥ ಶ್ರೀಯುತ ವಸುಪಾಲ್ ಅವರು ಮತ್ತು ಸಮಿತಿಯ ಸದಸ್ಯರಲ್ಲಿ ವಿನಂತಿಸುತ್ತೇವೆ. ಆತ್ಮೀಯ ಸಧರ್ಮ ಬಂಧುಗಳೇ, ಮಲೆಯೂರು ಬಸದಿಯ ಧಾಮ ಸಂಪ್ರೋಕ್ಷಣಾ ಪೂರ್ವಕ ಜೀರ್ಣೋದ್ಧಾರ, ಪಂಚಕಲ್ಯಾಣ ಮತ್ತು ಕ್ಷೇತ್ರಾಭಿವೃದ್ಧಿಯ ಸಮಗ್ರ ಮಾರ್ಗದರ್ಶಕರು ತಮ್ಮ ದಿವ್ಯ ಪಾವನ ಸಾನ್ನಿಧ್ಯ, ನೇತೃತ್ವ ಮತ್ತು ಮಾರ್ಗದರ್ಶನದ ಮೂಲಕ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಶೀರ್ವಾದ ಪೂರ್ವಕ ನಮ್ಮೆಲ್ಲರನ್ನ ಹರಸಿರುವಂಥ ಶ್ರೀ ಕ್ಷೇತ್ರ ಕನಕಗಿರಿಯ ಭಟ್ಟಾರಕ ಚೂಡಾಮಣಿ ಭಟ್ಟಾರಕ ಕಲ್ಪತರು ಪರಮಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಭಕ್ತಿಪೂರ್ವಕ ತ್ರಿವಾರ ಇಚ್ಛಾಮಿಗಳನ್ನು ಸಮರ್ಪಿಸುತ್ತಾ ಪರಮಪೂಜ್ಯ ಸ್ವಾಮೀಜಿಯವರ ಮಂಗಲ ಆಶೀರ್ವಚನಕ್ಕಾಗಿ ಭಕ್ತಿಪೂರ್ವಕ ನಿವೇದನೆಯನ್ನು ಸಲ್ಲಿಸೋಣ. ಇಚ್ಛಾಮಿ ಸ್ವಾಮೀಜಿ. ನಮಸ್ತಸ್ಯೈ ಸರಸ್ವತ್ಯೈ ವಿಮಲಜ್ಞಾನಮೂರ್ತಿ ವಿಚಿತ್ರ ಲೋಕಯಾತ್ರೇಯಂ ಯತ್ ಪ್ರಸಾದಾತ್ ಪ್ರವರ್ತತೆ. ಭಗವಂತನ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕ ನಮಸ್ತುಗಳನ್ನು ಅರ್ಪಿಸುತ್ತಾ ಈ ಪಂಚಕಲ್ಯಾಣ ಮಹಾ ಮಹೋತ್ಸವದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಪೂಜ್ಯ ಸ್ವಸ್ತಿ ಶ್ರೀ ಭಟ್ಟಾರಕ ಮಹಾಸ್ವಾಮೀಜಿ ದ್ವಯರಿಗೂ ಕೂಡ ಗೌರವಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮ ಮತ್ತು
ನಮ್ಮ ಈ ಸಮಾಜದಲ್ಲಿ ಅತ್ಯಂತ ಆತ್ಮೀಯತೆಯನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ನಿಕಟದಲ್ಲಿರ್ತಕ್ಕಂಥ ಆದರಣೀಯ ಧರ್ಮಾನುರಾಗಿ ಶ್ರೀಯುತ ನಿರಂಜನ್ ಕುಮಾರ್ ಅವರೇ, ವಸುಪಾಲ್ರವರೇ, ಧರ್ಮೋತ್ಥಾನ ಟ್ರಸ್ಟ್ನ ಧರ್ಮೋತ್ಥಾನ ದೇವಸ್ಥಾನಗಳ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ನೇಮಿರಾಜರವರೇ ಹಾಗೂ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಲೆಯೂರಿನ ಸಮಸ್ತ ಧರ್ಮ ಬಂಧುಗಳೇ, ಮಾತೆಯರೇ, ಈ ಪಂಚಕಲ್ಯಾಣ ಅಂತಕ್ಕಂಥದ್ದೊಂದು ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ಕನ್ನಡ ಕವಿಗಳಿಗೆ ಇದು ಒಂದು ಹಬ್ಬ. ಕವಿಗಳಿಗೆ ವರ್ಣನೆ ಮಾಡೋದು ಹಬ್ಬ, ಸಮಾಜದವರಿಗೆ ಅದನ್ನು ಆಚರಣೆ ಮಾಡೋದು ಹಬ್ಬ. ಎಲ್ಲ ಕವಿಗಳು ಕೂಡ ಅಲ್ಲಿ ಯಾರು ಪಂಪ, ರನ್ನ, ನಾಗಚಂದ್ರ ಇವರೆಲ್ಲ ಕನ್ನಡದ ಪುರಾತನ ಕವಿಗಳು ಈ ಭಗವಂತನನ್ನ ಕಲ್ಯಾಣಗಳು ಅಂತ ಹೇಳಿದ್ರೆ ಅವರು ಈ ಜನ್ಮದಲ್ಲಿ ಹುಟ್ಟು ಸಾವುಗಳನ್ನು ನಾಶ ಮಾಡಿ ಮುಕ್ತಿಯನ್ನು ಪಡೆದಿರ್ತಕ್ಕಂಥ ವಿಧಿಗಳು. ಅದರಲ್ಲಿ 5 ಕಲ್ಯಾಣಗಳು. ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಬಿಜಾಪುರ ಜ್ಞಾನಯೋಗ ಆಶ್ರಮದವರು ಅವರು ನಮ್ಮ ಚಾಮರಾಜನಗರದಲ್ಲಿ ಇದೊಂದು ಮಹೋತ್ಸವ ಇದೇ ರೀತಿಯಲ್ಲಿ ಆದಾಗ ಬಂದು ಹೇಳಿದ್ರು, ಏನು ಕಲ್ಯಾಣ 5 ಕಲ್ಯಾಣಗಳು ಯಾಕೆ ಅಂಥೇಳಿ. ಮನುಷ್ಯನಿಗೆ 5 ಇಂದ್ರಿಯಗಳಿದ್ದಾವೆ. ಒಂದೊಂದು ಇಂದ್ರಿಯಗಳು ಕೂಡ ಭಾಳ ಪ್ರಬಲವಾಗಿ ಸೆಳಿತಕ್ಕಂಥ ಇದ್ದಾವೆ. ಅದು ಧರ್ಮ ಅಥವಾ ದೇವರು, ಪರಮಾತ್ಮ ಇತ್ಯಾದಿಗಳನ್ನು ನೋಡೋದಕ್ಕೆ ಬಿಡೋದಿಲ್ಲ. ಅವುಗಳೆಲ್ಲ ಸೆಳಿತಾ ಇರ್ತವೆ. ಇಂದ್ರಿಯಗಳು ಭೋಗ, ಆಮೇಲೆ ರೋಗ, ಅದರಿಂದ ಸಾಯೋದು. ಇದನ್ನು ಹೇಳ್ಕೊಡ್ತಕ್ಕಂಥವು ಇಂದ್ರಿಯಗಳು. ಇದನ್ನು ಜಯಿಸ್ತಕ್ಕಂಥದ್ದು 5 ಇಂದ್ರಿಯಗಳು ಇದ್ದಾವಲ್ಲ, ಅದನ್ನು ಒಂದೊಂದು ಇಂದ್ರಿಯ ಗೆದ್ದರೆ ಒಂದೊಂದು ಕಲ್ಯಾಣವಾಯಿತು. 5 ಇಂದ್ರಿಯಗಳು ಇದ್ದಾವೆ. 5 ಇಂದ್ರಿಯಗಳನ್ನು ಯಾರು ಗೆಲ್ತಾರೆ ಅವರಿಗೆ ಪಂಚ ಕಲ್ಯಾಣಗಳು ಆಗ್ತವೆ ಅಂತ. ಇಷ್ಟು ಸರಳವಾಗಿ ನಿಮ್ಮ ಧರ್ಮದ ವ್ಯಾಖ್ಯಾನವನ್ನು ಒಂದು ಮಾತಿನಲ್ಲಿ ತಿಳಿಸ್ಬಿಟ್ಟಿದ್ರು ಸ್ವಾಮಿಗಳು. ಹಾಗಾಗಿ 1 ಇಂದ್ರಿಯಗಳನ್ನು ಜಯಿಸಬೇಕು ಅಂತ ಹೇಳಿದ್ರೆ ಎಲ್ಲದೂ ನೋಡಿ, ಕೈ 2, ಕಾಲು 2, ಕಣ್ಣು 2, ಕಿವಿ 2, ಬಾಯಿ ಏನಾದ್ರು 2 ಕೊಟ್ಟಿದ್ರೆ ಇದು 1 ಕೊಟ್ಟೇ ಅದು ಪುರ್ಸೊತ್ತಿಲ್ಲ. ಇನ್ನು 2 ಕೊಟ್ಟಿದ್ರೆ ದೇವ್ರು ಎಲ್ಲ ಕೊಟ್ಟು ಇದೊಂದು ಪರೀಕ್ಷೆ ಮಾಡ್ತಾ ಇದ್ದಾನೆ. ಅದನ್ನು ನೀವು 1 ಕೊಟ್ಟಿದ್ದೆ, ಅದಕ್ಕೋಸ್ಕರವಾಗಿ ಅದನ್ನು ಕಡಿಮೆ ಮಾಡ್ಕೋ ಅಂತ ಹೇಳಿಬಿಟ್ರೆ ಎಲ್ಲರಿಗೂ ಸರಿಯಾಗಿದ್ದು ಬಿಡ್ತಾರೆ, ಚೆನ್ನಾಗಿರ್ತಾರೆ. ಅವರಿಗೆ ಪಂಚ ಕಲ್ಯಾಣಗಳು ಕಾಣ್ತವೆ. ಇಲ್ಲದೆ ಹೋದರೆ ಇಂದ್ರಿಯಗಳ ಕಲ್ಯಾಣಗಳೇ ಕಾಣ್ತಾ ಇರ್ತವೆ. ಇಂದ್ರಿಯಗಳ ತೃಪ್ತಿಯನ್ನೇ ಮಾಡ್ತಾ ಇದ್ದುಕೊಂಡು ಮುಳುಗಿ ಬಿಡ್ತಾನೆ ಅಂತಕ್ಕಂಥದ್ದು. ಇಂತಹ ಒಂದು ಒಳ್ಳೆಯ ದಿವ್ಯವಾಗಿರ್ತಕ್ಕಂಥ ಮನುಷ್ಯನಿಗೆ ಜೀವನವನ್ನು ಪಾವನ ಮಾಡಿಕೊಳ್ತಕ್ಕಂಥ ವಿಚಾರಗಳನ್ನು ಹೇಳೋದಕ್ಕೆ ಮಹಾನ್ ಪ್ರಯತ್ನವನ್ನು ಮಾಡಿ ಧರ್ಮಾಚಾರ್ಯರುಗಳು, ಕವಿಗಳು ಈ ಭಾಷೆಯನ್ನು ಕೂಡ ಉಳಿಸಬೇಕು ಅಂತಂದರೆ ಈ ಕಲ್ಯಾಣಗಳನ್ನು ವರ್ಣನೆ ಮಾಡಿದ್ದಾರೆ. ಅದರಿಂದ ಅವರಿಗೆ ಭಾಷಾ ಸಿದ್ಧಿಯನ್ನು ಮಾಡಿಕೊಂಡಿದ್ದರು. ಹಾಗಾಗಿ ಇವತ್ತು ಅವರು ಸಾವಿರಾರು ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಭಾಷೆ ಇವತ್ತಿಗೆ ನಮಗೆ ಅದು ಒಂದು ರೀತಿಯಲ್ಲಿ ದಿವ್ಯ ದೇವ ಭಾಷೆಯಾಗಿ ನಾವು ಇವತ್ತು ಆರಾಧಿಸ್ತಾ ಇದ್ದೀವಿ. ಹೀಗೆ ಜಗತ್ತಿನ ಕಲ್ಯಾಣವನ್ನು ಮಾಡ್ಕೊಳ್ಬೇಕಂತಾದರೆ ಮೊದಲು ನಾವು ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ನಾವು ಗೆದ್ದುಕೋಬೇಕು. ಪ್ರತಿಯೊಬ್ಬರಿಗೂ ಇಂದ್ರಿಯಗಳಿದ್ದಾವೆ. ನಮ್ಮ ಇಂದ್ರಿಯಗಳನ್ನು ನಾವು ಜಯಿಸ್ತಕ್ಕಂಥ ಶಕ್ತಿ ಆಗದಂದರೆ ಅವನನ್ನು ಜಿನ ಅಂತ ಹೇಳ್ತಾರೆ. ಹಾಗಾಗಿ ಇವರು ಜೈನರು ಜಿನನ ಅನುಯಾಯಿಗಳು ಅಂತ ಹೇಳ್ಕೊಂಡು ಬಂತು. ಯಾಕಂದರೆ ಇಂದ್ರಿಯಗಳನ್ನು ಜಯಿಸೋದು ಯಾರು ಜಯಿಸಿದ್ರು ಎಲ್ಲರೂ ಜೈನರೇ. ಹಾಗಾಗಿ ಅದೊಂದು ವಾಸ್ತವಿಕವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಅಂಶವಾಗಿದೆ. ಹಾಗೆ ಇದು ಬಹಳ ದೀರ್ಘ ಪುರಾತನ ಕಾಲದಿಂದನೂ ಕೂಡ ನಮ್ಮ ಈ ದೇಶದಲ್ಲಿ, ನಾಡಿನಲ್ಲಿ ಇಂಥ ಧರ್ಮ ಆರಾಧನೆಯನ್ನು ಮಾಡಿಕೊಂಡು ಎಲ್ಲರೂ ಕೂಡ ಈ ಒಂದು ಸನ್ಮಾರ್ಗದಲ್ಲಿ ಹೋಗಬೇಕು ಅಂತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಭಗವಂತನ ಆಗ್ತಾನೆ ಯಾರಾಗಬೇಕು ಅಂದರೆ ಅವ್ರಿಗೆ ಹಸಿವೆ ಇರಬಾರ್ದು, ನಿದ್ರೆ ಇರಬಾರ್ದು, ಬಾಯಾರಿಕೆ ಇರಬಾರ್ದು, ಕ್ರೋಧ ಇರಬಾರ್ದು, ಮಾನ ಇರಬಾರ್ದು, ಲೋಭ ಇರಬಾರ್ದು, ಅವೇನು ಅರಿಷಡ್ವರ್ಗಗಳು ತಾವು ಇರಬಾರ್ದು. ನಮ್ಮ ನಿರಂಜನ್ ಸಾಹೇಬ್ರು ಇಲ್ಲಿ ಕೂತ್ಕೊಂಡು ಒಂದು ಮಾತು ಹೇಳ್ತಿದ್ರು, ಇಲ್ಲಿ 1008 ಅಂತ ಹಾಕ್ತಿರಲ್ಲ ದೇವರಿಗೆ, ಅದರಲ್ಲಿ ಏನು ವಿಶೇಷ? ಮತ್ತು ಮುನಿಗಳಿಗೆ 108 ಹಾಕಿದ್ದೀರಿ, ಇದು ಏನು ಇದು ಅಂತ ಹೇಳಿದಾಗ ಅದಕ್ಕೆ ವ್ಯತ್ಯಾಸಗಳಿದೆ. ಭಾಳ ಕಡೆಗೆ ಎಲ್ಲರಿಗೂ 1008 ಬರ್ಕೊಂಡು ಹೋಗ್ತಾರೆ. ಅದು ಆಗಕ್ಕೆ ಸಾಧ್ಯವೇ ಇಲ್ಲ. ಇಂಥ 1008 ದೋಷಗಳು ಮನುಷ್ಯನಲ್ಲಿರ್ತವೆ. ಯಾರು 1008 ದೋಷಗಳನ್ನು ಗೆಲ್ಲುತ್ತಾರೆ
ಅವರೇ ಪರಮಾತ್ಮನಾಗಕ್ಕೆ ಸಾಧ್ಯ, ಭಗವಂತನಾಗಕ್ಕೆ ಸಾಧ್ಯ. ಅದಕ್ಕೆ ಭಗವಂತನಿಗೆ 1008 ಅಂತ ಹಾಕೋದಿದೆ. ಮುನಿಗಳಿಗೆ ಬಂದು ಕುಂತಿದ್ದಾರೆ ಇಲ್ಲಿ ಸ್ವಾಮಿಗಳು, ಅವರಿಗೆ 108 ಹಾಕ್ತಾರೆ. 108 ಹಾಕಿದ್ರೆ ಅವರು ನಮ್ಮಂತನೇ ಜೀವಾತ್ಮರಾಗಿದ್ದಾರೆ. ಸಂಸಾರದಲ್ಲಿ ಹುಟ್ಟು ಸಾವು ಇದೆ ಅವರಿಗೆ. ಆದರೆ ಕರ್ಮ ಜಯಿಸ್ತಕ್ಕಂಥ ಮಾರ್ಗದಲ್ಲಿ ಹೋಗ್ತಾ ಇರೋದ್ರಿಂದ ಅವರು 108 ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಅವರು. ಅದರಿಂದ ಅವರಿಗೆ 108 ಅಂತ ಹೇಳ್ತಾರೆ. ಯಾರು ಪರಮಾತ್ಮ ದೇವರು ಆಗ್ತಾರೆ ಅಂತ ಭಗವಂತನಾಗುವವರಿಗೆ ಜನ್ಮದಲ್ಲಿ ಶರೀರದಲ್ಲಿ 1008 ಲಕ್ಷಣಗಳು ಅಂದರೆ ಚಿಹ್ನೆಗಳು ಇರ್ತವೆ, ಶುಭ ಚಿಹ್ನೆಗಳು. ನೀವೆಲ್ಲ ಕೈ ತೋರಿಸಿರಲ್ಲ, ಅಂಗೈ ತೋರಿಸಿ ಅವಲಕ್ಷಣ ಹೇಳಿಸ್ಕೊಳ್ಳೋದು. ಹಾಗಾಗಿ ಭಗವಂತನಾಗೋರಿಗೆ ಕೈನಲ್ಲಿ, ಮುಖದಲ್ಲಿ, ದೇಹದಲ್ಲಿ, ಕಾಲು ಬಾಗಿಲು, ಬೆರಳುಗಳಲ್ಲೆಲ್ಲ ತುಂಬ ಶುಭವಾಗಿರ್ತಕ್ಕಂಥ ಸಂಕೇತಗಳು, ಚಿಹ್ನೆಗಳು ಇರ್ತವೆ. ಪದ್ಮ, ಮತ್ಸ್ಯ, ಆಮೇಲೆ ಸರೋವರ, ಏನದು ಸ್ವಸ್ತಿಕ, ಬಿಲ್ಲು ಬಾಣ ಇತ್ಯಾದಿಗಳೆಲ್ಲ ಚಿಹ್ನೆಗಳು, ಸೂರ್ಯಚಂದ್ರಾದಿಗಳು ದೇಹದಲ್ಲಿರ್ತವೆ. ಅಂಥ ಲಕ್ಷಣವನ್ನು ನೋಡಿ ಹೇಳ್ತಾರೆ, ಇವನು 1008 ಲಕ್ಷಣಗಳಿಗೆ ಶೋಭಿತನಾಗ್ತಾನೆ, ಇವನು ಭಗವಂತನಾಗ್ತಾನೆ ಅಂತ ಹೇಳ್ತಾರೆ. ಅಂಥ ಲಕ್ಷಣ ಅವರಲ್ಲಿ ಹೊಂದೋದ್ರಿಂದ 1008 ಅವರಿಗೆ ಹಾಕ್ತಾರೆ. ಮತ್ತು ನಮ್ಮ ದಿಗಂಬರ ಸ್ವಾಮಿಗಳಿಗೆ ಈ ಜನ್ಮದಲ್ಲಿ ಅವರು 108 ಗುಣಗಳನ್ನೇ ಶೋಭಿಸಿಕೊಳ್ಳೋದಕ್ಕೆ, ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಾಗಬೇಕು ಅಂದರೆ ಭಗವಂತನಾಗಬೇಕು. ಅದಾಗೋಕ್ಕೂ ಸಾಧ್ಯವಿಲ್ಲ ಅಂಥೇಳಿ ಅವರು 109 ಹಾಕ್ಕೊಳ್ಳೋಲ್ಲ. ಅವರಿಗೆ 110, 120 ಹಾಕ್ಕೊಳ್ಳೋಂಗಿಲ್ಲ. ನೀವು ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ, ಕರ್ಮ ಇದ್ದಷ್ಟು ಹಾಕ್ಕೊಳ್ಳಿ, ಅವೇನೂ ಲೆಕ್ಕಕ್ಕೆ ಬರೋದಿಲ್ಲ. ಕರ್ಮಗಳನ್ನು ಬಿಟ್ಟರೆ ಎಷ್ಟೆಷ್ಟು ಶುಭ ಲಕ್ಷಣಗಳು ಬರ್ತವೆ, ಅದು ಅವರಿಗೆ ಹೆಸರಿಗಿಂತ ಮುಖ್ಯವಾಗಿ ಅಲ್ಲಿ ಸಂಕೇತ ಇಷ್ಟು ಗುಣವನ್ನು ಹೊಂದಿದ್ದಾರೆ ಅಂತ. ನಮ್ಮಲ್ಲಿ ಎಷ್ಟು ಗುಣ ಇದೆ ಅದಕ್ಕೆ ಅಷ್ಟು ಸಂಖ್ಯೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಒಂದು ಒಳ್ಳೆಯ ಪರಂಪರೆ, ಸೂಚನೆ ಮೊದಲಿಂದ. ಇವರು ಇಂತಹ ಇಷ್ಟು ಗುಣಗಳನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಅದು ಪ್ರಪಂಚದಲ್ಲಿ ನಾಮ ಹೆಸರಿನ ಹಿಂದಕ್ಕೆ 1008 ಹೆಸರಿಗೆ ಪ್ರಾಪ್ತಿಯಾಗಬೇಕು ಅಂದರೆ 1008 ದೋಷಗಳನ್ನು ಬಿಡಬೇಕು, 1008 ಗುಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಸಂಕೇತ ಇದೆ. ಹೀಗೆ ಈ ಧರ್ಮ ಕಾರ್ಯದಲ್ಲಿ ಒಂದೊಂದು ಕಡೆಗೂ ಕೂಡ ನಮ್ಮ ನಿರಂಜನರವರು ತಿಳಿಸಿದರು, ನೋಡಿದ್ರು, ಭಾಳ ಗಮನಿಸಿದ್ರು. ನಾವೇನಪ್ಪ ಪತ್ರಿಕೆಯಲ್ಲಿ ಏನು ಹೆಸರು ಕೆಳಗೆ ಮೇಲೆ ಆಗಿದೆಯೋ, ಎಲ್ಲರೂ ಬಿಟ್ಟು ಹೋಗಿದೆಯೋ ಅಂಥೇಳಿ ಗಮನಿಸೋದು ಜಾಸ್ತಿ. ಆದರೆ ಇವರು ಗಮನಿಸಿದ್ದು 1008 ಯಾಕೆ ಹಾಕ್ತಾರೆ, 108 ಯಾಕೆ ಹಾಕ್ತಾರೆ ಅಂತೆಲ್ಲದನ್ನು ತಿಳ್ಕೊಳ್ತಕ್ಕಂಥದ್ದು ಜಿಜ್ಞಾಸೆ ಇರ್ತಕ್ಕಂಥದ್ದು. ಹಾಗಾಗಿ ಒಂದೊಂದು ಕಡೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಕ್ಕಂಥದ್ದು ಇದೆ. ಮಲೆಯೂರು ಬಹಳ ಪುರಾತನದಿಂದ ಧರ್ಮ, ಸಂಸ್ಕೃತಿ, ಕಲೆ ಮತ್ತು ಈ ನಾಡಿಗೆ ಬಹಳ ಅಪೂರ್ವವಾಗಿರ್ತ ಕೊಡುಗೆ ಕೊಟ್ಟವರು. ಭಾಳ ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಈ ಮಲೆಯೂರು ಮೈಸೂರು ಆಗೋಕ್ಕಿಂತ ಪೂರ್ವದಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಾಜ್ಯ ಇತ್ತು. ನಮ್ಮ ಈ ಕರ್ನಾಟಕವನ್ನು ಆಳಿರತಕ್ಕಂಥ ರಾಜ ಪರಂಪರೆ ಅದರಲ್ಲಿ ಶ್ರೀರಂಗಪಟ್ಟಣವಾಯಿತು. ಏನು ವಿಜಯನಗರದ ಸಾಮ್ರಾಜ್ಯದ ನಂತರ ಅಸ್ತವ್ಯಸ್ತವಾಗಿ ಹೋದಂತಹ ಅನೇಕ ಜನರು ಮೈಸೂರು ಭಾಗಕ್ಕೆ ಬರ್ತಾರೆ. ಮತ್ತು ಮೈಸೂರು ರಾಜ ಪರಂಪರೆಯನ್ನು ಶ್ರೀರಂಗಪಟ್ಟಣದಲ್ಲಿ ಕೂರಿಸಿ, ಮತ್ತು ಏನದು ಇವರನ್ನೆಲ್ಲ ಮೊಘಲರನ್ನು ಅಥವಾ ಇನ್ನು ಅವರು ಟಿಪ್ಪು ಸುಲ್ತಾನ್ ಇತ್ಯಾದಿ ಅವರನ್ನು ಎಲ್ಲವನ್ನು, ಮತ್ತು ಬ್ರಿಟಿಷರನ್ನು, ಇವರೆಲ್ಲವರನ್ನು ದೂರ ಮಾಡಿಬಿಟ್ಟು ದೇಶೀಯ ಸಂಸ್ಥೆ ಇದಕ್ಕೆ ಪ್ರಧಾನರನ್ನಾಗಬೇಕು ಅಂತ ಹೇಳಿಕೊಂಡು ಒಡೆಯರುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆವಾಗ ಪ್ರಾರಂಭದಲ್ಲಿ ಮಲೆಯೂರಿನ ವ್ಯಕ್ತಿಗಳು ರಾಜಮನೆತನಕ್ಕೆ ಅತ್ಯಂತ ಆತ್ಮೀಯರು. ಇವತ್ತು ರಾಜರು ಮರ್ತಿರ್ಬೋದು, ಆದರೆ ಇತಿಹಾಸ ಮರೆಯೋದಕ್ಕಾಗೋದಿಲ್ಲ. ಮಲೆಯೂರಿನ ಧರ್ಮಾತ್ಮರು, ಪುಣ್ಯಾತ್ಮರು, ಹಿರಿಯರು ಅವರಿಗೆಲ್ಲ ರಾಜಮನೆತನಕ್ಕೆ ಆತ್ಮೀಯರು, ಸಲಹೆಗಾರರು. ಅವರು ಅರಮನೆಯನ್ನು ಉಳಿಸಬೇಕಾದ್ರೆ, ರಾಜ್ಯವನ್ನು ಕಟ್ಟಬೇಕಾದ್ರೆ, ರಾಜ ಮುದ್ರೆಯನ್ನು ಕೊಡಬೇಕಾದ್ರೆ ಮಲೆಯೂರಿನವರು ಇದ್ದರು. ಮಲೆಯೂರಿನ ಪದ್ಮಣ್ಣ ಅಂತ ಒಬ್ಬರು ಇದ್ರಂತೆ, ಟಂಕಸಾಲೆ ಪದ್ಮಣ್ಣ ಅಂತಿದ್ರು ಅವರಿಗೆ, ಪದ್ಮಯ್ಯ ಅಂತ ಹೇಳ್ಕೊಂಡು. ಆಮೇಲೆ ಇನ್ನೂ ಈ ದೇವಸ್ಥಾನದಲ್ಲಿ ಆನೆ ಚಿತ್ರಗಳೆಲ್ಲ ಇದ್ದಾವೆ, ಆನೆ ಸವಾರಿಗಳನ್ನು ಮಾಡ್ತಕ್ಕಂಥವು ಭಾಳ ಮದಗಜಗಳು ಅವುಗಳೆಲ್ಲ ಇದ್ದಾವೆ. ಏನಕ್ಕೆ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದ ರಾಜರುಗಳಿಗೆ ಲಕ್ಷಣವಾಗಿರ್ತಕ್ಕಂಥ ಆನೆಗಳು ಇರಬೇಕು. ಅದರಿಂದ ರಾಜರುಗಳು ಯುದ್ಧದಲ್ಲಿ ಜಯವನ್ನು ಸಾಧಿಸ್ತಾರೆ. ಅಂತಹದ್ದು ಕೊಂಡುಕೊಂಡು ಆನೆಯ ಲಕ್ಷಣಗಳನ್ನು ಕಂಡುಹಿಡಿತಕ್ಕಂಥದ್ದು ವಿದ್ಯೆ ಇಲ್ಲಿ ಇವರಿಗಿತ್ತಂತೆ. ಯಾಕಂದರೆ ಇಲ್ಲಿ ಬಂಡೀಪುರ ಎಲ್ಲ ಹತ್ತಿರ. ಆವಾಗಿನ ಒಂದು ಗಜಗಳನ್ನು ಪಳಗಿಸಿ ಲಕ್ಷಣವನ್ನು ಹೇಳಿ ರಾಜರಿಗೆ ಕಳಿಸ್ತಿದ್ರು ಅಂತೆ. ಅವರು ಕೂಡ ಮಲೆಯೂರು ಇದ್ದರು ಅಂತ ಹೇಳಿದ್ರೆ. ಆಮೇಲೆ ಸಾಮಾಜಿಕ ಸಮಸ್ಯೆಗಳು ಬಂದರೆ ರಾಜರಿಗೆ ಸಲಹೆಯನ್ನು ಹೇಳ್ತಾ ಇದ್ರು. ಅಂತಹ ವ್ಯಕ್ತಿಗಳು ಇಲ್ಲಿದ್ದರು ಮಲೆಯೂರು.
ಅದು ಯಾಕೆ ಇದು ಚರಿತ್ರೆ ಇತಿಹಾಸದಲ್ಲಿದೆ. ನಿಮಗೆ ಸಾಕ್ಷಿ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಈ ದೇವಾಲಯದಷ್ಟು ವಿಶಾಲವಾದಂಥ ದೇವಾಲಯ ನಮ್ಮ ಈ ಪ್ರದೇಶದಲ್ಲಿ ಮೈಸೂರಿನಲ್ಲೂ ಇಲ್ಲ. ಇಷ್ಟು ವಿಶಾಲವಾಗಿರ್ತಕ್ಕಂಥ ಅಷ್ಟು ಪುರಾತನವಾಗಿರುವಂಥ ದೇವಾಲಯ ಈ ಮಲೆಯೂರಿನಲ್ಲಿ ಇದೆ ಅಂದರೆ ಮಲೆಯೂರು ಎಷ್ಟು ಪ್ರಭಾವಶಾಲಿಯಾಗಿರ್ತಕ್ಕಂಥ ಧಾರ್ಮಿಕವನ್ನು ಹೊಂದಿರತಕ್ಕಂಥ ಧಾರ್ಮಿಕರನ್ನು ಹೊಂದಿರತಕ್ಕಂಥ ಸ್ಥಳ ಇದಾಗಿತ್ತು ಅನ್ನೋದಕ್ಕೆ ಇವತ್ತು ಆ ಮಂದಿರ ಸಾಕ್ಷಿ. ಇವತ್ತು ಎಷ್ಟೋ ಶತಮಾನಗಳ ನಂತರ ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಧರ್ಮೋತ್ಥಾನ ಟ್ರಸ್ಟು ಅದು ಏನಕ್ಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಹೋಗಿ ತುಂಬ ಜನ ಒತ್ತಾಯ ಮಾಡ್ತಿದ್ರು, ನಮ್ಮ ದೇವಾಲಯವನ್ನು ಮಾಡಿಕೊಡಿ, ನಮ್ಮ ದೇವಸ್ಥಾನ ಬಿದ್ದು ಹೋಗ್ತಾ ಇದೆ. ಆಮೇಲೆ ಮಾಧ್ಯಮದವರು, ಪತ್ರಿಕೆಯವರು, ಜನರು, ಸಾರ್ವಜನಿಕರು ಎಲ್ಲರೂ ಒಂದು ದೇವಾಲಯ ಬಿದ್ದು ಹೋಗ್ತಾ ಇದ್ದರೆ ಅದನ್ನು ಬಿತ್ತರಿಸಿ ಇಲ್ಲಿ ದೇವಾಲಯ ಇದೆ, ಪುರಾತನ ಇದೆ, ನಷ್ಟವಾಗ್ತಾ ಇದೆ, ಯಾರು ಗಮನಿಸಲಿಲ್ಲ ಅಂತ ಹೇಳಿ ಈ ಗಲಾಟೆಗಳು ಜಾಸ್ತಿ ಆಗ್ತಾ ಬಂತು. ಆವಾಗ ಸರ್ಕಾರವು ಕೂಡ ಅದಕ್ಕೇನೆಂದರೆ ವಿಧಿ ಇಲ್ಲ, ಎಲ್ಲರೂ ಗಲಾಟೆ ಮಾಡ್ತಿದ್ದಾರೆ, ಹೇಗೆ ಖರ್ಚು ಮಾಡೋಣ, ಎಷ್ಟು ಸರಿ ಯಾರಿಗೆ ಜವಾಬ್ದಾರಿ ಕೊಡೋಣ. ಅದನ್ನು ನೋಡ್ತಾ ಹೋದಾಗ ಅದು ಹಾಳು ಪೋಳು ದುರುಪಯೋಗ ಅರ್ಧಂಬರ್ಧ ಪುನಃ 4-6 ವರ್ಷ ಆದಮೇಲೆ ಮತ್ತೆ ಅದು ರಿಪೇರಿ ಇದನ್ನೆಲ್ಲ ಮಾಡಿದಾಗ ಹೆಗ್ಡೆಯವ್ರ ಹತ್ರ ಸಲಹೆಯನ್ನು ಕೇಳಿದ್ರು. ಅವ್ರಿಗೆ ಏನು ಹೇಳ್ತಿದ್ರೆ, ಇದು ಅಲ್ಲಿ ಹೆಗ್ಡೆಯವ್ರ ಹತ್ರನೂ ದುಡ್ಡು ತೊಗೊಳಕ್ಕೆ ಬರ್ತಾರೆ, ನಮ್ಮ ದೇವಸ್ಥಾನ ಕಟ್ಟಬೇಕು ಬಿದ್ದು ಹೋಗ್ತಾ ಇದೆ ಅಂಥೇಳಿ. ಇಲ್ಲಿ ಸರ್ಕಾರದಿಂದನೂ ಹೋಗ್ತಾರೆ, ಅಲ್ಲೂ ತೊಗೊಂಡ್ಬಾರ್ದು ಇಲ್ಲೂ ತೊಗೊಂಡ್ಬಾರ್ದು, ಮತ್ತೆ ದೇವಸ್ಥಾನ ಹಾಳಾಗೋದು. ಈ ಸಮಸ್ಯೆಯನ್ನು ಬಗೆಹರಿಸಬೇಕಲ್ಲ ಅಂಥೇಳಿ ಹೆಗ್ಡೆಯವರಿಗೆ ಏನು ಹೇಳಿದ್ರು, ಇದೊಂದು ನೀವು ಜವಾಬ್ದಾರಿ ತೊಗೋಬೇಕು ಅಂದರು. ಸರ್ಕಾರ ಅದು ಸಾಧ್ಯವಾಗದೇ ಇರುವಂಥ ಸಂದರ್ಭದಲ್ಲಿ ನೀವು ತೊಗೊಳ್ಬೇಕು. ಅದಕ್ಕೆ ಏನು ಹಾಗಾದರೆ ಅಲ್ಲಿ ನನ್ನಿಂದನೂ ತೊಗೊಂಡು ಹೋಗ್ತಾರೆ, ಇಲ್ಲಿ ನಿಮ್ಮ ಹತ್ರನೂ ತೊಗೊಂಡು ಹೋಗ್ತಾರೆ, ಇಬ್ಬರು ಸೇರಿ ಒಂದು ವ್ಯವಸ್ಥೆ ಮಾಡೋಣ. ಒಂದು 40% ನೀವು ಕೊಡಿ ಸರ್ಕಾರದಿಂದ, 40% ನಾವು ಕೊಡ್ತೀವಿ ಧರ್ಮೋತ್ಥಾನದಿಂದ. ಹಾಗಾದರೆ 20% ಊರಿನವರಿಗೆ, ಯಾರಿಗೆ ಬೇಕು ಸಮುದಾಯದವರಿಗೆ, ಊರಿನವರಿಗೆ ಅವ್ರು ಹಾಕ್ಕೊಳ್ಬಿಡಿ. ಹೀಗೆ 100% ಕೆಲಸ ಮಾಡೋಣ ಅಂಥೇಳಿ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಬಹಳ ನಿಷ್ಠೆಯಿಂದ ಒಂದು ಏನು ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ ಅಧಿಕಾರಿಗಳು, ಕಾರ್ಯಕರ್ತರು ಮತ್ತು ಏನು ಹೇಳ್ತಾರೆ ನಿಷ್ಠಾವಂತರು ಮತ್ತು ಅನುಶಾಸನ. ಇದು ಒಂದು ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನು ಅಂದರೆ ಧರ್ಮ ಮತ್ತು ಅನುಶಾಸನ, ಇದು ಎರಡನ್ನು ನಾವು ಕಲಿತಕ್ಕಂಥದ್ದು ಎಲ್ಲ ವಿಭಾಗದಲ್ಲೂ ಅಲ್ಲಿದೆ. ಅವ್ರಿಗೆ ಕೊಟ್ಟಿದ್ದರಿಂದವಾಗಿ ಅದು ಏನು ಹೇಳ್ತಾರಲ್ಲ, ಒಂದೊಂದು ರೂಪಾಯಿಯೂ ಕೂಡ ಭಾಳ ಲೆಕ್ಕಾಚಾರದಲ್ಲಿ ಸದ್ವಿನಿಯೋಗ ಆಗ್ತದೆ. ಆ ಜವಾಬ್ದಾರಿಯಿಂದಾಗಿ ಈ ಕೆಲಸವನ್ನು ನಮಗೆ ತುಂಬ ಚೆನ್ನಾಗಿ ಅದರಲ್ಲಿ ಸ್ವಲ್ಪ ನಾವು ಹೆಚ್ಚು ಏನು ಹೇಳ್ತಾರಲ್ಲ, ಆ ಧರ್ಮಸ್ಥಳದಿಂದ ಸ್ವಲ್ಪ ಹೆಚ್ಚು ಕೆಲಸ ತೊಗೊಂಡರಲ್ಲಿ ನಾವೇ ಮಲೆಯೂರಿನವರು ಮತ್ತು ನಾವು ಅಂತ ಹೇಳ್ಕೋಬೇಕು. ಏನಕ್ಕಂತ ಹೇಳಿದ್ರೆ ಅದು 3 ಸರಿ ಪ್ಲಾನ್ ಎಸ್ಟಿಮೇಟ್ ಚೇಂಜ್ ಮಾಡಿಸಿದ್ವಿ. ಒಂದು ಸರಿ ಬಂದಾಗ ಇಷ್ಟು ಅಂಥೇಳಿ, ಆಮೇಲೆ ಬಿಚ್ಚಿದ ನಂತರ ಮತ್ತೂ ಸ್ವಲ್ಪ ಕೆಲಸ ಕಾಣಿಸ್ತು. ಆಮೇಲೆ ಇದು ಒಂದು ಎಲ್ಲ ದೇವಸ್ಥಾನದಂತೆ ಹೀಗೆ ಆಗಬೇಕು ಅಂಥೇಳಿ ಅದಕ್ಕೆ ಗರ್ಭಗುಡಿಯಿಂದ ಹಿಡಿದು ಮುಂಭಾಗದ ಮಂಟಪದವರೆಗೂ 3 ಸರಿ ಸೇರಿಸ್ಬೇಕಾಯಿತು ಜಾಸ್ತಿ. ಮತ್ತು ಅವ್ರದ್ದು ಹಾಗೆ ಒಂದು ಸರಿ ಅದು ಮುದ್ರೆ ಒತ್ತಿಬಿಟ್ಟು ಅದ್ರಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ ಧರ್ಮಸ್ಥಳದಲ್ಲಿ. ಇದು 2-3 ಸರಿ ಗಲಾಟೆ ನಾವೆಲ್ಲ ಮತ್ತು ತೊಂದರೆ ಕೊಡೋದ್ರಿಂದಾಗಿ ಅವ್ರು ಏನಂದರು, ಆ ಸ್ವಾಮಿಗಳು ಏನು ಹೇಳ್ತಾರೋ ಹಾಗೆ ಮಾಡಿಬಿಡ್ರಿಯಪ್ಪ ಅಂತಂದ್ಬಿಟ್ಟು ಒಂದು ಮಾತಿನಲ್ಲಿ. ಆಮೇಲೆ ಅದನ್ನು ಮತ್ತೆ ಚೇಂಜ್ ಮಾಡಿಕೊಂಡು ಸ್ವಲ್ಪ ನಮಗೆ ನೇಮಿರಾಜರು ಅವರು ಪಾಪ ಇಂಥ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದು ನಮ್ಮ ದೇಶದಲ್ಲಿ ಸೇವೆ ಮಾಡಿದವರು. SBI ಬ್ಯಾಂಕು ಭಾರತಾದ್ಯಂತ ಇರತಕ್ಕಂಥ ಅದರ ಸಂಸ್ಥೆಯಲ್ಲಿ ಭಾರತೀಯ ಬ್ಯಾಂಕಿನಲ್ಲಿ ಏನದು ಜನರಲ್ ಮ್ಯಾನೇಜರ್ ಆಗಿ ಇಡೀ ಭಾರತದ ಕೆಲಸ ಮಾಡಿದರು. ಜೈಪುರದಲ್ಲಿದ್ದರು, ರಾಜಸ್ಥಾನ, ದೆಹಲಿನಲ್ಲಿದ್ದರು, ಬಾಂಬೆನಲ್ಲಿದ್ದರು, ಕೇರಳ ಇದ್ದರು, ಬೆಂಗಳೂರಿನಲ್ಲೂ ಕೂಡ ಅಲ್ಲಿ ಚೀಫ್ ಆಗಿದ್ದರು. ಆವಾಗ ಅವರು ಎಲ್ಲ ಕಡೆಗೂ ಆ ಕೆಲಸವನ್ನು ಜವಾಬ್ದಾರಿ ಮಾಡೋದ್ರಿಂದ ಅವರು ನಿವೃತ್ತಿ ಆಗೋದನ್ನೇ ಕಾಯ್ತಾಯಿದ್ರು ಹೆಗಡೆ. ಅದು ಇಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಪ್ಪ ನೀವು ಅಂಥೇಳಿ ಅವರನ್ನು ಕರೆದು ಈ ಜವಾಬ್ದಾರಿಯನ್ನು ಮಾಡಿ. ಯಾಕಂದ್ರೆ ಲೆಕ್ಕಾಚಾರ ಚೆನ್ನಾಗಿ ಗೊತ್ತು ನೇಮಿರಾಜರವರೇ, ಬ್ಯಾಂಕ್ನವರು. ಇವ್ರ ಬ್ಯಾಂಕೇ ಎಲ್ಲ ಇಡೀ ಬ್ಯಾಂಕ್ಗಳು ಇವರು ಅದಿಂದಲೇ ನಡೀತಾ ಇದ್ದು ಒಂದು ಸಮಯದಲ್ಲಿ. ಆವಾಗ ಅಯ್ಯೋ ಇದೊಂದು ಲೆಕ್ಕಾಚಾರ ನೀವು ಕರೆಕ್ಟಾಗಿ ಇಟ್ಕೊಳ್ತೀರಪ್ಪ, ನೀವು ಮಾಡಬೇಕು ಅಂದಾಗ ಸೇವೆ ಅಂತೇಳಿ ಬಂದರು ನೇಮಿರಾಜರು. ನಮಗೆ ಅವ್ರ ಲೆಕ್ಕ 2-3 ಸರಿ ನಾವು ಲೆಕ್ಕ ತಪ್ಪಿಸಿದ್ವಿ. ಆದರೂ ಮತ್ತವರು 3ನೇ ಸರಿಯ ಪ್ಲಾನ್ನಲ್ಲಿ ಪೂರ್ಣ ಮಾಡಿ ನಮಗೆ ಬಹಳ ರೀತಿ ತುಂಬ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ಸುಂದರವಾಗಿ, ಅದರ ಶಾಸ್ತ್ರೋಕ್ತವಾಗಿ, ಪಾರಂಪರಿಕವಾಗಿ ಆ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ನೇಮಿರಾಜರವರು ಜೊತೆಗೆ ಜಯಕೀರ್ತಿ, ಆ ಕಲ್ಲು ಎತ್ತೋದು ಇಳಿಸೋದು ಮತ್ತೊಂದು ಎಲ್ಲ ಜವಾಬ್ದಾರಿ ಎಲ್ಲ ಜಯಕೀರ್ತಿ ಬಂದಿರಬೇಕು ಇವತ್ತು. ಆಮೇಲೆ ಗುರು ಅಂತ, ಗುರು ಜೋಳದ ರೊಟ್ಟಿಯವರು ಇಲ್ಲಿ ಬಂದಿದ್ದಾರಾ? ಹಾಂ ಹೌದು ಇದ್ದಾನಾ? ಗುರು ಇಲ್ಲಿದೆಪ್ಪ.
ಹೌದೌದು. ಮೂಗೂರು, ನಾವು ಅನೇಕ ದೇವಾಲಯಗಳನ್ನು ನಾವೊಂದು 25 ನಾವೇ ನೋಡಿದ್ದೀವಿ. ಹಾಗಾಗಿ ಗುರು ಕಲ್ಲು ಕೆಲಸವನ್ನು ಮಾಡಿಸಿ ನಿಲ್ಲಿಸಿ ಕೆತ್ತಿಸಿ ಅದನ್ನು ಅದೇ ರೀತಿಯಲ್ಲಿ ಉಳಿಸ್ತಕ್ಕಂಥವ್ರಾಗಿದೆ. ಹಾಗಾಗಿ ಇದೆಲ್ಲ ಕೆಲಸ ಅಂಥ ನುರಿತ ಅನುಭವಿಗಳಿಂದ ಒಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಅದನ್ನು ಲೋಕಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಧರ್ಮಸ್ಥಳದ ಹೆಗಡೆಯವರು ಸ್ವತಃ ನಮಗೆ ಅವರ ಆರೋಗ್ಯನೂ ಕೂಡ ಬೇಡ, ವಯೋಧರ್ಮ, ಹಾಗಾಗಿ ಕ್ಷೀಣಿಸಿದ್ರಿಂದಾಗಿ ಬರೋದು ನಮಗೆ 100ಕ್ಕೆ 100 ನಮಗೆ ಅನುಮಾನವಿತ್ತು. ಆದರೆ ಅದು ಕೂಡ ನಾವು ಮಠಕ್ಕೆ ಕರಿತೀವಿ ಅಂದರೆ ಬರ್ತಿರಲಿಲ್ಲ, ಇನ್ಯಾವುದೋ ಒಂದು ಸಿಟಿ ನಗರದಲ್ಲಿ ಕರಿತೀವಿ ಅಂದರೆ ಬರ್ತಿರಲಿಲ್ಲ, ಗ್ರಾಮದಲ್ಲಿ ಕರಿತಾ ಇದ್ದೀವಿ. ಮಲಿಯೂರಿನಲ್ಲಿ ಬರಬೇಕು, ಮಲಿಯೂರು ಒಂದು ಗ್ರಾಮ ಅಂತ ಹೇಳಿ ಅವರು ಬರ್ತೀನಿ ಅಂಥೇಳಿ ಪುನಃ ನಮ್ಮ ಸ್ವಲ್ಪ ದಿವಸದಲ್ಲಿ ಪುನಃ ಫೋನ್ ಸಮಾಚಾರವನ್ನು ಕಳಿಸಿದ್ರು. ಹೌದು, ಎಲ್ಲಾದರೂ ಅಂದರೆ ನಗರ ಸಿಟಿ ನನಗೆ ಸಾಕಾಗಿದೆ, ಮತ್ತು ಅಲ್ಲಿ ಹೋದರೆ 25 ಕೆಲಸಗಳು ಬರುತ್ತೆ, ಗ್ರಾಮದಲ್ಲಿ ಕೆಲಸ ಆಗುತ್ತೆ ಅಂದರೆ ನಾನು ನೋಡಬೇಕು, ಭಾಳ ಸಂತೋಷ, ಆ ಜನರಿಗೆ ಸಂತೋಷ ಆಗೋದು ನನಗೆ ಭಾಳ ಸಂತೋಷ ಆಗ್ತದೆ ಅಂಥೇಳಿ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಪರಿವಾರದವರೇ ಎಲ್ಲ ಸಹೋದರರು ಸುರೇಂದ್ರ ಕುಮಾರು, ಮಗಳು ಶ್ರದ್ಧಾ ಅವರೆಲ್ಲ ಒಳ್ಳೆ ಜವಾಬ್ದಾರಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಇದೇ ಒಂದು ಪಾವನ ಪವಿತ್ರವಾದಂಥ ಸಂದರ್ಭದಲ್ಲಿ ನಮ್ಮ ಒಂದು ಮಲಿಯೂರಿನ ದೇವಸ್ಥಾನದ ಒಂದು ಪುಣ್ಯ ಅಂತ ಹೇಳಬೇಕು. ಇದೆಲ್ಲದಕ್ಕೂ ಕೂಡ ಜನರು ಬಹಳ ರೀತಿಯಲ್ಲಿ ಸ್ವಾಗತ ಮಾಡಿಕೊಂಡು ಅವರಿಗೆ ಸಹಕಾರ ಸೇವೆ ಎಲ್ಲ ರೀತಿಯಾದಂಥ ನೆರವನ್ನು ನೀಡಿದ್ದಾರೆ. ಇದು ಇವರ ಕೆಲಸದ ಅವ್ರ ಮೇಲೆ ಮಲಿಯೂರಿನವ್ರ ಮೇಲೆ ಇರ್ತಕ್ಕಂಥ ಒಂದು ಧರ್ಮಶ್ರದ್ಧೆ ಮತ್ತು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಗೌರವ ಹಾಗೆ ನಡೆದುಕೊಂಡಿದ್ದಾರೆ. ಇದೇ ಸಂದರ್ಭಕ್ಕೆ ಚಾತುರ್ಮಾಸ ಮೈಸೂರಿನಲ್ಲಿ ಮಾಡಿ ಇನ್ನೇನು ಅವರು ಹೊರಡೋಕ್ಕಿಂತ ಮುಂಚೆನೇ ತೀರ್ಮಾನ, ಸ್ವಲ್ಪ ದಿವಸದಲ್ಲಿ ತೀರ್ಮಾನ ಆಯಿತು. ಆ ಪೂಜ್ಯ ಮುನಿ ಮಹಾರಾಜರವರು ಬರಬೇಕು, ದಿಗಂಬರ ಮುನಿಗಳು ಹೆಗಡೆಯರು ಹೇಳಿದ್ರು ನಾವು ಕಾರಲ್ಲಿ ಹೋಗೋರು ಅಂತ. ಆದರೆ ಬರೋದು ಕಷ್ಟ, ಎಷ್ಟು ದೂರದಿದೆ ನಮ್ಮಗಳಿಗೆ. ಅವರು ಕಾಲಲ್ಲಿ ಹೋಗೋರು. ಕಾರ್ನಲ್ಲಿ ಹೋಗೋರಿಗೂ ಕಾಲಲ್ಲಿ ಹೋಗೋರಿಗೂ ಎಷ್ಟು ವ್ಯತ್ಯಾಸ ಇದೆ. ನಾವು ಕಾರಲ್ಲಿ ಹೋಗೋರು ಅಯ್ಯಪ್ಪ ಯಾರು ಹೋಗ್ತಾರೆ ಅಷ್ಟು ದೂರ ಅಂತೀವಿ, ಕಾಲಲ್ಲಿ ಹೋಗೋರು ಇಷ್ಟು ದೂರ ಅಂದರೂ ಬರ್ತೀನಿ ಅಂದ್ಬಿಡ್ತಾರೆ. ಅಷ್ಟು ಸುಲಭದಲ್ಲಿ ಪೂಜ್ಯ ಮುನಿಗಳವರು ಬಂದರು. ಅವರು ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಆಶೀರ್ವಾದವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಇದು ಈ ಲೋಕದಲ್ಲಿ ಒಂದು ಪುಣ್ಯ ಸೂಚಕವಾಗಿರ್ತಕ್ಕಂಥ ಮಹಾನ್ ಸಂಕೇತ ಅಂತ ಹೇಳ್ತಾರೆ. ಅಂಥ ದಿಗಂಬರ ಅವಸ್ಥೆಯನ್ನು ಹೊಂದಿರತಕ್ಕಂಥ ತಪಸ್ವಿಗಳು ಪೂಜ್ಯ ಮಹಾರಾಜರವರು. ಅವರ ದೋಸ್ತ ಒಬ್ಬರಿದ್ದಾರೆ, ಆತ್ಮೀಯರು, ಬಾಲ್ಯದಲ್ಲಿ ಆಟ ಆಡಿದವರು, ಕಬಡ್ಡಿ ಆಡಿದವರು, ಇಂಥದ್ದೆಲ್ಲ ತಗೊಂಡು. ಯಾರಿಗೆ ಗೊತ್ತಿದೆಯಾ? ಅವರ ಭಾಳ ಆತ್ಮೀಯ ಮಿತ್ರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೌದೌದು, ಅನೇಕ ಬಾರಿ ಮಹಾರಾಜರ ದರ್ಶನ ಭೇಟಿಯನ್ನು ಮಾಡಿ ಅವ್ರ ಮಾರ್ಗದರ್ಶನವನ್ನು ಪಡಿತಾ ಇದ್ದಾರೆ. ಒಂದೇ ಊರಿನವರು, ಹುಬ್ಬಳ್ಳಿ ಹಾವೇರಿ ಭಾಗದವರು, ಒಂದೇ ಶಾಲೆಯಲ್ಲಿ ಓದೋರು. ಆದರೆ ಇಲ್ಲಿ ದಿಗಂಬರ ಅಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಸಮಾಜದ ಸೇವೆಯಲ್ಲಿ ಇಬ್ಬರು ಕೂಡ ಬಂದರು. ಆ ಮಹಾರಾಜರು ಇವತ್ತೆಲ್ಲವನ್ನೇ ತ್ಯಾಗ ಮಾಡಿಕೊಂಡ್ರಪ್ಪ ಅಂತ ಹೇಳಿಕೊಂಡು ಇವರು ದಿಗಂಬರ ಮುನಿಗಳವರು ಇಲ್ಲಿ ಮಾಡಿಸಿದ್ದಾರೆ. ಪೂಜ್ಯ ಮಹಾರಾಜರಿಗೆ ನಾವು ಭಕ್ತಿಪೂರ್ವಕ ನಮೋಸ್ತುಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಶ್ರವಣಬೆಳಗೊಳ ಇವತ್ತು ಕ್ಷೇತ್ರ ಸ್ವಾಮಿಗಳವರು ಬಂದಿದ್ದಾರೆ. ತುಂಬ ಇವತ್ತು ಅವರು ಫ್ರೀ ಕೂತ್ಕೊಂಡಿದ್ದೇ ಇಲ್ಲಿ ಅಂತ ನೋಡ್ತಾ ಇದ್ದೀವಿ ನಾವು. ಹೌದು, ಅದಕ್ಕೆ ಹೇಳಿದ್ವಿ ನಿಮಗೆ ಸ್ವಲ್ಪ ಫ್ರೀ ಬೇಕು, ನೆಮ್ಮದಿ ಬೇಕು, ವಿಶ್ರಾಂತಿ ಬೇಕು ಅಂದರೆ ಇಲ್ಲೇ ಬಂದುಬಿಡಿ. ಆದ್ದರಿಂದವಾಗಿ ಅಲ್ಲಿ ಶ್ರವಣಬೆಳಗೊಳದಲ್ಲಿ ಹೋದರೆ ತುಂಬ ಜವಾಬ್ದಾರಿ, ಬಹಳ ಕೆಲಸಗಳು ಇದ್ದಾವೆ. ಆಮೇಲೆ ಜನರು ಭೇಟಿಯಾಗತಕ್ಕಂಥ ದೇಶ ಪ್ರಪಂಚದಾದ್ಯಂತ ಬರ್ತಾರೆ. ಅಲ್ಲಿ ಹೋದರೆ ಯಾರಿಗೂ ಕೂಡ ಸ್ವಾಮಿಗಳು ಯಾವಾಗ ಫ್ರೀ ಆಗ್ತಾರಪ್ಪ ಅಂತಂದ್ರೆ ಯಾವಾಗಲೂ ಫ್ರೀನೇ ಇಲ್ಲ. ಹಾಗಾಗಿ ನಾವು ನೋಡ್ತಾ ಇದ್ವಿ, ಎಲ್ಲರಿಗಿಂತ ಫ್ರೀ ಆಗಿದ್ದರು ಅಂದರೆ ಶ್ರವಣಬೆಳಗೊಳ ಸ್ವಾಮಿಗಳು ಅಂತ ಕಾಣಿಸ್ತದೆ ಇಲ್ಲಿ ನೋಡಿದಾಗ. ಹಾಗಾಗಿ ಯಾಕಂತ ಹೇಳಿದ್ರೆ ಭಾಳ ಸಮಾಧಾನದಲ್ಲಿದ್ದಾರೆ. ಇವತ್ತು ಹೆಗಡೆಯರ ಕಾರ್ಯಕ್ರಮ ಒತ್ತಡ ಎಲ್ಲವಿತ್ತು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರಿಗೆ ಮಲಿಯೂರಿಗೆ ಅನೇಕ ಸಾರಿ ಹೇಳಿದ್ರು ನಾನು ಹೋಗಬೇಕು, ನೋಡ್ತೀನಿ, ಬರ್ತೀನಿ ಅಂತ. ಆದರೆ ಅವರಿಗೆ ಒಂದು ಮಂಗಳ ಪ್ರವೇಶ ಪ್ರಪ್ರಥಮ ಬಾರಿಗೆ ಮಲಿಯೂರು ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟು ಭಗವಂತನ ದರ್ಶನವನ್ನು ಮಾಡಿ ಇವತ್ತು ಈ ಮಂಗಲ ಸಾನ್ನಿಧ್ಯದಲ್ಲಿ ತಮ್ಮ ಸಾನ್ನಿಧ್ಯವನ್ನು ಇಟ್ಟಿದ್ದಾರೆ. ತುಂಬ ರೀತಿಯಿಂದ ಅವ್ರು ಹೇಳ್ತಿದ್ದಾರೆ, ಎಲ್ಲ ಟೆಂಪಲ್ಗಳನ್ನು ಜೀರ್ಣೋದ್ಧಾರ ಮಾಡಬೇಕು, ಅದಕ್ಕೆ 4 ದಿಕ್ಕುಗಳಲ್ಲಿ ವಿಭಾಗವನ್ನು ಮಾಡಿ ಟೆಂಪಲ್ ಮ್ಯಾನೇಜ್ಮೆಂಟ್ಗೆ ಅಂಥೇಳಿ ಅಧಿಕಾರಿಗಳನ್ನು ನೇಮಿಸ್ತೀನಿ ಅಂತೇಳಿ ಒಂದು ದೊಡ್ಡ ಸಭೆಯನ್ನು ಕರೆದು ಅವ್ರು ತೀರ್ಮಾನ ಮಾಡಿದ್ದಾರೆ.